ಅಭಿಷೇಕ್ ಈಗಷ್ಟೇ ಹೇಳ್ತಾ ಇದ್ರು ನಮ್ಮ ಜೊತೆಗೆ ಮಾತಾಡ್ತಾ ಸದಾಶಿವನಗರ ಮನೆಯಲ್ಲಿ ಇಬ್ಬರು ಬಣದ ನಾಯಕರುಗಳು ಖರ್ಗೆ ಅವರನ್ನ ಭೇಟಿ ಆಗ್ತಾರೆ ಅಂತ. ಸೊ ಡಿ ಕೆ ಶಿವಕುಮಾರ್ ಅವ್ರ ಮನೆಯಿಂದನೇ ನೇರ ಸಂಪರ್ಕದಲ್ಲಿರೋ ಬಸವರಾಜ್ ಅವರನ್ನ ಸಂಪರ್ಕ ಮಾಡ್ತೀನಿ ನಾನೀಗ. ಬಸವರಾಜ್, ಏನ್ ನಡೀತಾ ಇದೆ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ? ಯಾರಾದ್ರೂ ಬಂದು ಭೇಟಿ ಆಗೋ ಕೆಲಸ ಮಾಡ್ತಿದಾರಾ? ಡಿ ಕೆ ಶಿವಕುಮಾರ್ ಅವರು ಮನೆಯಲ್ಲೇ ಇದ್ದಾರೆ, ಆಚೆ ಬರ್ತಾ ಇಲ್ಲ, ಮನೆಯಲ್ಲೇ ಕುತ್ಕೊಂಡು ಎಲ್ಲ ಕಂಟ್ರೋಲ್ ಮಾಡ್ತಾ ಇದಾರಾ ಹೇಗೆ? ಖಂಡಿತ ಶ್ರೀಪಾದ್, ಡಿ ಕೆ ಶಿವಕುಮಾರ್ ಅವರು ನಿನ್ನೆಯಿಂದ ಒಂದು ರೀತಿಯಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಅದರಲ್ಲೂ ಡಿ ಕೆ ಸುರೇಶ್ ಅವರು ನಿನ್ನೆ ಮಾತನಾಡಿದ್ರು, ಇವತ್ತು ಮಾತನಾಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಮನೆಯಲ್ಲೇ ಕೂತು ಇಬ್ಬರು ಬ್ರದರ್ಸ್ ಏನಿದ್ದಾರೆ ಒಂದು ರಣತಂತ್ರವನ್ನು ಈಗಾಗಲೇ ರಚಿಸಿದ್ದಾರೆ, ಒಂದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಈಗಾಗಲೇ ಒಂದು ನಿಯೋಗ ದೆಹಲಿಯಲ್ಲಿ ಹೋಗಿದೆ, ದೆಹಲಿಯ ಒಂದಷ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಇನ್ನೊಂದು ರಣತಂತ್ರದ ಭಾಗವಾಗಿ ನಾಳೆ ನಾಡಿದ್ದು ಇನ್ನೊಂದಿಷ್ಟು ಶಾಸಕರು ದೆಹಲಿಗೆ ಹೋಗುವಂಥ ತಯಾರಿಯಲ್ಲಿ ಇದ್ದಾರೆ. ಆದರೆ ಅದಕ್ಕೆ ಒಂದು ರೀತಿಯಲ್ಲಿ ಬ್ರೇಕ್ ಆಗುವಂಥ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾವೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರೋದ್ರಿಂದ ಸಹಜವಾಗಿ ರಾಜ್ಯದಲ್ಲೇ ಅವರನ್ನ ಭೇಟಿ ಮಾಡ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇಕ್ಬಾಲ್ ಹುಸೇನ್ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಹೇಳಿದ್ರು, ನಾವು ಖಂಡಿತವಾಗಿ ಖರ್ಗೆ ಅವರನ್ನ ಭೇಟಿ ಮಾಡ್ತೇವೆ ಬೆಂಗಳೂರಲ್ಲಿ, ಇವತ್ತು ಆದ್ರೆ ಸಂಜೆನೆ ಭೇಟಿ ಮಾಡಿ ಅವರನ್ನ ನಮ್ಮ ಮನವಿ ಏನಿದೆ ಅದನ್ನ ಹೇಳ್ತೇವೆ ಅನ್ನೋದು. ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಂತೆ ಸಿಎಂ ಮಾಡಬೇಕಾಗಿತ್ತು, ಸಿಎಂ ಆಗಿಲ್ಲ, ಈಗ ಸಿಎಂ ಮಾಡಬೇಕಾದಂತ ಸಮಯ ಬಂದಿದೆ. ಆದ್ರಿಂದ ಸಮಯವನ್ನ ಕೊಟ್ಟು ಅವರಿಗೆ ನೀವು ಅವರನ್ನ ಗೌರವಯುತವಾಗಿ ನಡೆಸಿಕೊಂಡು ಅವರಿಗೆ ಸಿಎಂ ಹುದ್ದೆಯನ್ನು ಕೊಡಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಚರ್ಚೆ ಮಾಡ್ತೇವೆ. ಒಂದಷ್ಟು ಶಾಸಕರು ನಾವು ನಿಯೋಗನ ಹೋಗಿ ಚರ್ಚೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಎಂ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ, ನಾನು ಖರ್ಗೆ ಅವರನ್ನ ಭೇಟಿ ಮಾಡ್ತೇನೆ ನಾಳೆ ಅನ್ನುವಂಥ ಮಾತನ್ನ. ಸಹಜವಾಗಿ ಸಿಎಂ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಈಗ ಆಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಯಾಕಂದ್ರೆ ಒಂದು ಕಡೆ ಸುಗಮವಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಶಾಸಕರು ಈ ತರಹದ ಗೊಂದಲಗಳನ್ನು ಎತ್ತಿದಾಗ ಸಹಜವಾಗಿ ವಿರೋಧ ಪಕ್ಷಗಳಿಗೂ ಆಹಾರ ಆಗುತ್ತೆ, ಜೊತೆಗೆ ಮಾಧ್ಯಮಗಳಿಗೂ ಆಹಾರ ಆಗುತ್ತೆ, ಮತ್ತು ರಾಜ್ಯದ ಜನರಿಗೂ ಕೂಡ ಒಂದಷ್ಟು ರೀತಿಯಲ್ಲಿ ಗೊಂದಲ ಆಗುತ್ತೆ. ಈ ತರ ಸುಗಮವಾದಂಥ ಸರ್ಕಾರದ ಸಂದರ್ಭದಲ್ಲಿ ಈ ತರಹದ ಗೊಂದಲಗಳನ್ನು ಯಾಕೆ ಸೃಷ್ಟಿ ಮಾಡಲಾಗ್ತಾ ಇದೆ? ಮೊದಲನೇದಾಗಿ ಯಾವುದೇ ರೀತಿಯಾದಂಥ ನಿರ್ಧಾರಗಳನ್ನು ನಮ್ಮ ಮಟ್ಟಿಗೆ ಇನ್ನೂವರೆಗೂ ಕೂಡ ತಂದಿಲ್ಲ ನೀವು, ಆದರೂ ಕೂಡ ಈ ತರದ ಗೊಂದಲಗಳು ಆಗ್ತಾ ಇದೆ ಅಂದಾಗ ಸಹಜವಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಾಗುತ್ತೆ. ಎಲ್ಲರಿಗೂ ಕೂಡ ತಿಳಿ ಹೇಳುವಂಥ ಕೆಲಸವನ್ನು ಮಾಡಿ ನಾವು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ಬಸವರಾಜ್. ಅಭಿಷೇಕ್ ನಿಮಗೂ ಕೂಡ ಧನ್ಯವಾದ, ಹಾಗೇನೆ ವಿನೋದ್ಗೂ ಧನ್ಯವಾದ. ಅಭಿಷೇಕ್ ಈಗಷ್ಟೇ ಹೇಳ್ತಾ ಇದ್ರು ನಮ್ಮ ಜೊತೆಗೆ ಮಾತಾಡ್ತಾ ಸದಾಶಿವನಗರ ಮನೆಯಲ್ಲಿ ಇಬ್ಬರು ಬಣದ ನಾಯಕರುಗಳು ಖರ್ಗೆ ಅವರನ್ನ ಭೇಟಿ ಆಗ್ತಾರೆ ಅಂತ. ಸೊ ಡಿ ಕೆ ಶಿವಕುಮಾರ್ ಅವ್ರ ಮನೆಯಿಂದನೇ ನೇರ ಸಂಪರ್ಕದಲ್ಲಿರೋ ಬಸವರಾಜ್ ಅವರನ್ನ ಸಂಪರ್ಕ ಮಾಡ್ತೀನಿ ನಾನೀಗ. ಬಸವರಾಜ್, ಏನ್ ನಡೀತಾ ಇದೆ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ? ಯಾರಾದ್ರೂ ಬಂದು ಭೇಟಿ ಆಗೋ ಕೆಲಸ ಮಾಡ್ತಿದಾರಾ? ಡಿ ಕೆ ಶಿವಕುಮಾರ್ ಅವರು ಮನೆಯಲ್ಲೇ ಇದ್ದಾರೆ, ಆಚೆ ಬರ್ತಾ ಇಲ್ಲ, ಮನೆಯಲ್ಲೇ ಕುತ್ಕೊಂಡು ಎಲ್ಲ ಕಂಟ್ರೋಲ್ ಮಾಡ್ತಾ ಇದಾರಾ ಹೇಗೆ? ಖಂಡಿತ ಶ್ರೀಪಾದ್, ಡಿ ಕೆ ಶಿವಕುಮಾರ್ ಅವರು ನಿನ್ನೆಯಿಂದ ಒಂದು ರೀತಿಯಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಅದರಲ್ಲೂ ಡಿ ಕೆ ಸುರೇಶ್ ಅವರು ನಿನ್ನೆ ಮಾತನಾಡಿದ್ರು, ಇವತ್ತು ಮಾತನಾಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಮನೆಯಲ್ಲೇ ಕೂತು ಇಬ್ಬರು ಬ್ರದರ್ಸ್ ಏನಿದ್ದಾರೆ ಒಂದು ರಣತಂತ್ರವನ್ನು ಈಗಾಗಲೇ ರಚಿಸಿದ್ದಾರೆ, ಒಂದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಈಗಾಗಲೇ ಒಂದು ನಿಯೋಗ ದೆಹಲಿಯಲ್ಲಿ ಹೋಗಿದೆ, ದೆಹಲಿಯ ಒಂದಷ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಇನ್ನೊಂದು ರಣತಂತ್ರದ ಭಾಗವಾಗಿ ನಾಳೆ ನಾಡಿದ್ದು ಇನ್ನೊಂದಿಷ್ಟು ಶಾಸಕರು ದೆಹಲಿಗೆ ಹೋಗುವಂಥ ತಯಾರಿಯಲ್ಲಿ ಇದ್ದಾರೆ. ಆದರೆ ಅದಕ್ಕೆ ಒಂದು ರೀತಿಯಲ್ಲಿ ಬ್ರೇಕ್ ಆಗುವಂಥ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾವೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರೋದ್ರಿಂದ ಸಹಜವಾಗಿ ರಾಜ್ಯದಲ್ಲೇ ಅವರನ್ನ ಭೇಟಿ ಮಾಡ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇಕ್ಬಾಲ್ ಹುಸೇನ್ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಹೇಳಿದ್ರು, ನಾವು ಖಂಡಿತವಾಗಿ ಖರ್ಗೆ ಅವರನ್ನ ಭೇಟಿ ಮಾಡ್ತೇವೆ ಬೆಂಗಳೂರಲ್ಲಿ, ಇವತ್ತು ಆದ್ರೆ ಸಂಜೆನೆ ಭೇಟಿ ಮಾಡಿ ಅವರನ್ನ ನಮ್ಮ ಮನವಿ ಏನಿದೆ ಅದನ್ನ ಹೇಳ್ತೇವೆ ಅನ್ನೋದು. ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಂತೆ ಸಿಎಂ ಮಾಡಬೇಕಾಗಿತ್ತು, ಸಿಎಂ ಆಗಿಲ್ಲ, ಈಗ ಸಿಎಂ ಮಾಡಬೇಕಾದಂತ ಸಮಯ ಬಂದಿದೆ. ಆದ್ರಿಂದ ಸಮಯವನ್ನ ಕೊಟ್ಟು ಅವರಿಗೆ ನೀವು ಅವರನ್ನ ಗೌರವಯುತವಾಗಿ ನಡೆಸಿಕೊಂಡು ಅವರಿಗೆ ಸಿಎಂ ಹುದ್ದೆಯನ್ನು ಕೊಡಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಚರ್ಚೆ ಮಾಡ್ತೇವೆ. ಒಂದಷ್ಟು ಶಾಸಕರು ನಾವು ನಿಯೋಗನ ಹೋಗಿ ಚರ್ಚೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಎಂ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ, ನಾನು ಖರ್ಗೆ ಅವರನ್ನ ಭೇಟಿ ಮಾಡ್ತೇನೆ ನಾಳೆ ಅನ್ನುವಂಥ ಮಾತನ್ನ. ಸಹಜವಾಗಿ ಸಿಎಂ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಈಗ ಆಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಯಾಕಂದ್ರೆ ಒಂದು ಕಡೆ ಸುಗಮವಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಶಾಸಕರು ಈ ತರಹದ ಗೊಂದಲಗಳನ್ನು ಎತ್ತಿದಾಗ ಸಹಜವಾಗಿ ವಿರೋಧ ಪಕ್ಷಗಳಿಗೂ ಆಹಾರ ಆಗುತ್ತೆ, ಜೊತೆಗೆ ಮಾಧ್ಯಮಗಳಿಗೂ ಆಹಾರ ಆಗುತ್ತೆ, ಮತ್ತು ರಾಜ್ಯದ ಜನರಿಗೂ ಕೂಡ ಒಂದಷ್ಟು ರೀತಿಯಲ್ಲಿ ಗೊಂದಲ ಆಗುತ್ತೆ. ಈ ತರ ಸುಗಮವಾದಂಥ ಸರ್ಕಾರದ ಸಂದರ್ಭದಲ್ಲಿ ಈ ತರಹದ ಗೊಂದಲಗಳನ್ನು ಯಾಕೆ ಸೃಷ್ಟಿ ಮಾಡಲಾಗ್ತಾ ಇದೆ? ಮೊದಲನೇದಾಗಿ ಯಾವುದೇ ರೀತಿಯಾದಂಥ ನಿರ್ಧಾರಗಳನ್ನು ನಮ್ಮ ಮಟ್ಟಿಗೆ ಇನ್ನೂವರೆಗೂ ಕೂಡ ತಂದಿಲ್ಲ ನೀವು, ಆದರೂ ಕೂಡ ಈ ತರದ ಗೊಂದಲಗಳು ಆಗ್ತಾ ಇದೆ ಅಂದಾಗ ಸಹಜವಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಾಗುತ್ತೆ. ಎಲ್ಲರಿಗೂ ಕೂಡ ತಿಳಿ ಹೇಳುವಂಥ ಕೆಲಸವನ್ನು ಮಾಡಿ ನಾವು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ಬಸವರಾಜ್. ಅಭಿಷೇಕ್ ನಿಮಗೂ ಕೂಡ ಧನ್ಯವಾದ, ಹಾಗೇನೆ ವಿನೋದ್ಗೂ ಧನ್ಯವಾದ. ಅಭಿಷೇಕ್ ಈಗಷ್ಟೇ ಹೇಳ್ತಾ ಇದ್ರು ನಮ್ಮ ಜೊತೆಗೆ ಮಾತಾಡ್ತಾ ಸದಾಶಿವನಗರ ಮನೆಯಲ್ಲಿ ಇಬ್ಬರು ಬಣದ ನಾಯಕರುಗಳು ಖರ್ಗೆ ಅವರನ್ನ ಭೇಟಿ ಆಗ್ತಾರೆ ಅಂತ. ಸೊ ಡಿ ಕೆ ಶಿವಕುಮಾರ್ ಅವ್ರ ಮನೆಯಿಂದನೇ ನೇರ ಸಂಪರ್ಕದಲ್ಲಿರೋ ಬಸವರಾಜ್ ಅವರನ್ನ ಸಂಪರ್ಕ ಮಾಡ್ತೀನಿ ನಾನೀಗ. ಬಸವರಾಜ್, ಏನ್ ನಡೀತಾ ಇದೆ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ? ಯಾರಾದ್ರೂ ಬಂದು ಭೇಟಿ ಆಗೋ ಕೆಲಸ ಮಾಡ್ತಿದಾರಾ? ಡಿ ಕೆ ಶಿವಕುಮಾರ್ ಅವರು ಮನೆಯಲ್ಲೇ ಇದ್ದಾರೆ, ಆಚೆ ಬರ್ತಾ ಇಲ್ಲ, ಮನೆಯಲ್ಲೇ ಕುತ್ಕೊಂಡು ಎಲ್ಲ ಕಂಟ್ರೋಲ್ ಮಾಡ್ತಾ ಇದಾರಾ ಹೇಗೆ?
ಖಂಡಿತ ಶ್ರೀಪಾದ್. ಡಿ ಕೆ ಶಿವಕುಮಾರ್ ಅವರು ನಿನ್ನೆಯಿಂದ ಒಂದು ರೀತಿಯಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಅದರಲ್ಲೂ ಡಿ ಕೆ ಸುರೇಶ್ ಅವರು ನಿನ್ನೆ ಮಾತನಾಡಿದ್ರು, ಇವತ್ತು ಮಾತನಾಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಮನೆಯಲ್ಲೇ ಕೂತು ಇಬ್ಬರು ಬ್ರದರ್ಸ್ ಏನಿದ್ದಾರೆ ಒಂದು ರಣತಂತ್ರವನ್ನು ಈಗಾಗಲೇ ರಚಿಸಿದ್ದಾರೆ, ಒಂದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಈಗಾಗಲೇ ಒಂದು ನಿಯೋಗ ದೆಹಲಿಯಲ್ಲಿ ಹೋಗಿದೆ, ದೆಹಲಿಯ ಒಂದಷ್ಟು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಇನ್ನೊಂದು ರಣತಂತ್ರದ ಭಾಗವಾಗಿ ನಾಳೆ ನಾಡಿದ್ದು ಇನ್ನೊಂದಿಷ್ಟು ಶಾಸಕರು ದೆಹಲಿಗೆ ಹೋಗುವಂತ ತಯಾರಿಯಲ್ಲಿ ಇದ್ದಾರೆ. ಆದರೆ ಅದಕ್ಕೆ ಒಂದು ರೀತಿಯಲ್ಲಿ ಬ್ರೇಕ್ ಆಗುವಂಥ ಸಾಧ್ಯತೆಗಳು ಈ ಸದ್ಯದ ಮಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾವೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರೋದ್ರಿಂದ ಸಹಜವಾಗಿ ರಾಜ್ಯದಲ್ಲೇ ಅವರನ್ನ ಭೇಟಿ ಮಾಡ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇಕ್ಬಾಲ್ ಹುಸೇನ್ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಹೇಳಿದ್ರು, ನಾವು ಖಂಡಿತವಾಗಿ ಖರ್ಗೆ ಅವರನ್ನ ಭೇಟಿ ಮಾಡ್ತೇವೆ ಬೆಂಗಳೂರಲ್ಲಿ ಇವತ್ತು, ಆದ್ರೆ ಸಂಜೆನೆ ಭೇಟಿ ಮಾಡಿ ಅವರನ್ನ ನಮ್ಮ ಮನವಿ ಏನಿದೆ ಅದನ್ನ ಹೇಳ್ತೇವೆ ಅನ್ನೋದು. ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಂತೆ ಸಿಎಂ ಮಾಡಬೇಕಾಗಿತ್ತು, ಸಿಎಂ ಆಗಿಲ್ಲ, ಈಗ ಸಿಎಂ ಮಾಡಬೇಕಾದಂತ ಸಮಯ ಬಂದಿದೆ. ಆದ್ರಿಂದ ಸಮಯವನ್ನ ಕೊಟ್ಟು ಅವರಿಗೆ ನೀವು ಅವರನ್ನ ಗೌರವಯುತವಾಗಿ ನಡೆಸಿಕೊಂಡು ಅವರಿಗೆ ಸಿಎಂ ಹುದ್ದೆಯನ್ನು ಕೊಡಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಚರ್ಚೆ ಮಾಡ್ತೇವೆ. ಒಂದಷ್ಟು ಶಾಸಕರು ನಾವು ನಿಯೋಗನ ಹೋಗಿ ಚರ್ಚೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಎಂ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ, ನಾನು ಖರ್ಗೆ ಅವರನ್ನ ಭೇಟಿ ಮಾಡ್ತೇನೆ ನಾಳೆ ಅನ್ನುವಂಥ ಮಾತನ್ನ. ಸಹಜವಾಗಿ ಸಿಎಂ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಈಗ ಆಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಯಾಕಂದ್ರೆ ಒಂದು ಕಡೆ ಸುಗಮವಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶಾಸಕರು ಈ ತರಹದ ಗೊಂದಲಗಳನ್ನು ಎತ್ತಿದಾಗ ಸಹಜವಾಗಿ ವಿರೋಧ ಪಕ್ಷಗಳಿಗೂ ಆಹಾರ ಆಗುತ್ತೆ, ಜೊತೆಗೆ ಮಾಧ್ಯಮಗಳಿಗೂ ಆಹಾರ ಆಗುತ್ತೆ, ಮತ್ತು ರಾಜ್ಯದ ಜನರಿಗೂ ಕೂಡ ಒಂದಷ್ಟು ರೀತಿಯಲ್ಲಿ ಗೊಂದಲ ಆಗುತ್ತೆ. ಈ ತರ ಸುಗಮವಾದಂಥ ಸರ್ಕಾರದ ಸಂದರ್ಭದಲ್ಲಿ ಈ ತರಹದ ಗೊಂದಲಗಳನ್ನು ಯಾಕೆ ಸೃಷ್ಟಿ ಮಾಡಲಾಗ್ತಾ ಇದೆ? ಮೊದಲನೇದಾಗಿ ಯಾವುದೇ ರೀತಿಯಾದಂಥ ನಿರ್ಧಾರಗಳನ್ನು ನಮ್ಮ ಮಟ್ಟಿಗೆ ಇನ್ನೋವರೆಗೂ ಕೂಡ ತಂದಿಲ್ಲ ನೀವು, ಆದರೂ ಕೂಡ ಈ ತರದ ಗೊಂದಲಗಳು ಆಗ್ತಾ ಇದೆ ಅಂದಾಗ ಸಹಜವಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಾಗುತ್ತೆ. ಎಲ್ಲರಿಗೂ ಕೂಡ ತಿಳಿ ಹೇಳುವಂಥ ಕೆಲಸವನ್ನು ಮಾಡಿ ನಾವು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ಬಸವರಾಜ್. ಅಭಿಷೇಕ್ ನಿಮಗೂ ಕೂಡ ಧನ್ಯವಾದ, ಹಾಗೇನೆ ವಿನೋದ್ಗೂ ಧನ್ಯವಾದ. ಅಭಿಷೇಕ್ ಈಗಷ್ಟೇ ಹೇಳ್ತಾ ಇದ್ರು ನಮ್ಮ ಜೊತೆಗೆ ಮಾತಾಡ್ತಾ, ಸದಾಶಿವನಗರ ಮನೆಯಲ್ಲಿ ಇಬ್ಬರು ಬಣದ ನಾಯಕರುಗಳು ಖರ್ಗೆ ಅವ್ರನ್ನ ಭೇಟಿ ಆಗ್ತಾರೆ ಅಂತ. ಸೊ ಡಿ ಕೆ ಶಿವಕುಮಾರ್ ಅವ್ರ ಮನೆಯಿಂದನೇ ನೇರ ಸಂಪರ್ಕದಲ್ಲಿರೋ ಬಸವರಾಜ್ ಅವರನ್ನ ಸಂಪರ್ಕ ಮಾಡ್ತೀನಿ ನಾನೀಗ. ಬಸವರಾಜ್, ಏನ್ ನಡೀತಾ ಇದೆ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ? ಯಾರಾದರೂ ಬಂದು ಭೇಟಿ ಆಗೋ ಕೆಲಸ ಮಾಡ್ತಿದಾರಾ? ಡಿ ಕೆ ಶಿವಕುಮಾರ್ ಅವರು ಮನೆಯಲ್ಲೇ ಇದ್ದಾರೆ, ಆಚೆ ಬರ್ತಾ ಇಲ್ಲ, ಮನೆಯಲ್ಲೇ ಕುತ್ಕೊಂಡು ಎಲ್ಲ ಕಂಟ್ರೋಲ್ ಮಾಡ್ತಾ ಇದಾರಾ, ಹೇಗೆ? ಖಂಡಿತ ಶ್ರೀಪಾದ್. ಡಿ ಕೆ ಶಿವಕುಮಾರ್ ಅವರು ನಿನ್ನೆಯಿಂದ ಒಂದು ರೀತಿಯಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಅದರಲ್ಲೂ ಡಿ ಕೆ ಸುರೇಶ್ ಅವರು ನಿನ್ನೆ ಮಾತನಾಡಿದ್ರು, ಇವತ್ತು ಮಾತನಾಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಮನೆಯಲ್ಲೇ ಕೂತು ಇಬ್ಬರು ಬ್ರದರ್ಸ್ ಏನಿದ್ದಾರೆ ಒಂದು ರಣತಂತ್ರವನ್ನು ಈಗಾಗಲೇ ರಚಿಸಿದ್ದಾರೆ, ಒಂದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಈಗಾಗಲೇ ಒಂದು ನಿಯೋಗ ದೆಹಲಿಯಲ್ಲಿ ಹೋಗಿದೆ, ದೆಹಲಿಯ ಒಂದಷ್ಟು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಇನ್ನೊಂದು ರಣತಂತ್ರದ ಭಾಗವಾಗಿ ನಾಳೆ ನಾಡಿದ್ದು ಇನ್ನೊಂದಿಷ್ಟು ಶಾಸಕರು ದೆಹಲಿಗೆ ಹೋಗುವಂತ ತಯಾರಿಯಲ್ಲಿ ಇದ್ದಾರೆ. ಆದರೆ ಅದಕ್ಕೆ ಒಂದು ರೀತಿಯಲ್ಲಿ ಬ್ರೇಕ್ ಆಗುವಂಥ ಸಾಧ್ಯತೆಗಳು ಈ ಸದ್ಯದ ಮಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾವೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರೋದ್ರಿಂದ ಸಹಜವಾಗಿ ರಾಜ್ಯದಲ್ಲೇ ಅವರನ್ನ ಭೇಟಿ ಮಾಡ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇಕ್ಬಾಲ್ ಹುಸೇನ್ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಹೇಳಿದ್ರು, ನಾವು ಖಂಡಿತವಾಗಿ ಖರ್ಗೆ ಅವರನ್ನ ಭೇಟಿ ಮಾಡ್ತೇವೆ ಬೆಂಗಳೂರಲ್ಲಿ ಇವತ್ತು, ಆದ್ರೆ ಸಂಜೆನೆ ಭೇಟಿ ಮಾಡಿ ಅವರನ್ನ ನಮ್ಮ ಮನವಿ ಏನಿದೆ ಅದನ್ನ ಹೇಳ್ತೇವೆ ಅನ್ನೋದು. ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಂತೆ ಸಿಎಂ ಮಾಡಬೇಕಾಗಿತ್ತು, ಸಿಎಂ ಆಗಿಲ್ಲ, ಈಗ ಸಿಎಂ ಮಾಡಬೇಕಾದಂತ ಸಮಯ ಬಂದಿದೆ. ಆದ್ರಿಂದ ಸಮಯವನ್ನ ಕೊಟ್ಟು ಅವರಿಗೆ ನೀವು ಅವರನ್ನ ಗೌರವಯುತವಾಗಿ ನಡೆಸಿಕೊಂಡು ಅವರಿಗೆ ಸಿಎಂ ಹುದ್ದೆಯನ್ನು ಕೊಡಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಚರ್ಚೆ ಮಾಡ್ತೇವೆ. ಒಂದಷ್ಟು ಶಾಸಕರು ನಾವು ನಿಯೋಗನ ಹೋಗಿ ಚರ್ಚೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಎಂ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ, ನಾನು ಖರ್ಗೆ ಅವರನ್ನ ಭೇಟಿ ಮಾಡ್ತೇನೆ ನಾಳೆ ಅನ್ನುವಂಥ ಮಾತನ್ನ. ಸಹಜವಾಗಿ ಸಿಎಂ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಈಗ ಆಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಯಾಕಂದ್ರೆ ಒಂದು ಕಡೆ ಸುಗಮವಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶಾಸಕರು ಈ ತರಹದ ಗೊಂದಲಗಳನ್ನು ಎತ್ತಿದಾಗ ಸಹಜವಾಗಿ ವಿರೋಧ ಪಕ್ಷಗಳಿಗೂ ಆಹಾರ ಆಗುತ್ತೆ, ಜೊತೆಗೆ ಮಾಧ್ಯಮಗಳಿಗೂ ಆಹಾರ ಆಗುತ್ತೆ, ಮತ್ತು ರಾಜ್ಯದ ಜನರಿಗೂ ಕೂಡ ಒಂದಷ್ಟು ರೀತಿಯಲ್ಲಿ ಗೊಂದಲ ಆಗುತ್ತೆ. ಈ ತರ ಸುಗಮವಾದಂಥ ಸರ್ಕಾರದ ಸಂದರ್ಭದಲ್ಲಿ ಈ ತರಹದ ಗೊಂದಲಗಳನ್ನು ಯಾಕೆ ಸೃಷ್ಟಿ ಮಾಡಲಾಗ್ತಾ ಇದೆ? ಮೊದಲನೇದಾಗಿ ಯಾವುದೇ ರೀತಿಯಾದಂಥ ನಿರ್ಧಾರಗಳನ್ನು ನಮ್ಮ ಮಟ್ಟಿಗೆ ಇನ್ನೋವರೆಗೂ ಕೂಡ ತಂದಿಲ್ಲ ನೀವು, ಆದರೂ ಕೂಡ ಈ ತರದ ಗೊಂದಲಗಳು ಆಗ್ತಾ ಇದೆ ಅಂದಾಗ ಸಹಜವಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಾಗುತ್ತೆ. ಎಲ್ಲರಿಗೂ ಕೂಡ ತಿಳಿ ಹೇಳುವಂಥ ಕೆಲಸವನ್ನು ಮಾಡಿ ನಾವು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ಬಸವರಾಜ್. ಅಭಿಷೇಕ್ ನಿಮಗೂ ಕೂಡ ಧನ್ಯವಾದ, ಹಾಗೇನೆ ವಿನೋದ್ಗೂ ಧನ್ಯವಾದ.